ನೇರವಾಗಿ ನನ್ನ ಮಗನೇ ಹೇಳ್ತಾವನಪ್ಪ ಇವತ್ತು ವೆಲ್ಕಮ್ ಬ್ಯಾಕು. ಹೇಳೋ ನೆಟ್ಟಿಗೆ ಬಾಯಿಗಳು ಬೆರಳು ತೆಗಿಯೋ. ಏನು ಮಾಡ್ತಿದ್ದೆ ಆಚೆಗೆ? ನಾನು ದಾಲ್ ಮಾಡ್ತಿದ್ದೆ. ಮಗಳು ಗುಡಿಸೋದೇನೋ ಕೆಲಸ ಮಾಡ್ತಾ ಇದ್ಲು. ನಮ್ಮ ಮನೆಯವರು ಸ್ವಲ್ಪ ಆಚೆಗಡೆ ಎಲ್ಲ ಗಿಡಗಳು ಬೆಳೆದಿದ್ವು. ಎಕ್ಕದ ಗಿಡ ಎಲ್ಲ ಫುಲ್ ಯಾಕೋ ಕಪ್ಪಗಾಗ್ಬಿಟ್ಟಿತ್ತು, ರೋಗ ಬಂದಂಗಾಗಿ. ಅದಕ್ಕೆಲ್ಲ ಕಡ್ದಾಕ್ತೀನಿ ಅಂತ ಕಡ್ದಾಕ್ತಿದ್ರು, ಚಿಗುರುತ್ತೆ ಹೊಸ್ದಾಗೆ ಅಂತ. ಚಪಾತಿ ಸ್ವಲ್ಪ ಬೇಡ ಬೇಗನೆ ಕಲಿಸಿರ್ತದೆ. ಅಟ್ಲೀಸ್ಟ್ 1 ಗಂಟೆ ನಾನು ಒಗ್ಗರಣೆಗೆ ಹಾಕೊಂಡ್ಬಿಡೋಣ. ಸ್ವಲ್ಪ ಜೀರಿಗೆ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಆ ಜೀರಿಗೆ ಬೆಳ್ಳುಳ್ಳಿ ಎಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಜೀರಿಗೆ ಬೆಳ್ಳುಳ್ಳಿ ಎಲ್ಲ ಫ್ರೈ ಅಂದರೆ ಮಾಮೂಲಿ ಟೊಮೆಟೊ ಈರುಳ್ಳಿ ಹಾಕೊಳ್ತಾ ಇದ್ದೀನಿ. ಟೊಮೆಟೊ ಬೇಗ ಮೆತ್ತಗಾಗುತ್ತೆ, ಚೆನ್ನಾಗಿ ಬೇಯುತ್ತೆ ಬೇಗ. ಅದಕ್ಕೋಸ್ಕರ ನಾನು ಉಪ್ಪು ಫಸ್ಟೇ ಹಾಕ್ಬಿಡ್ತೀನಿ. ಟೊಮೆಟೊ ಹಾಕ್ತಿದ್ದೇನೆ ಅಷ್ಟೇ ನೋಡಿ. ಇಷ್ಟೇ ಫ್ರೆಂಡ್ಸ್, ನೀರು ಹಾಕ್ಕೊಂಡ್ವಿ. ನಾನೊಂದು 2.5 ಲೋಟ ಹಾಕ್ಕೊಂಡ್ವಿ ದೊಡ್ಡ ಲೋಟದಲ್ಲಿ. ಇದು ಬೆಂದಮೇಲೆ ಚೆನ್ನಾಗಿ ಹಿಡಿಯುತ್ತೆ ನೀರು. ತುಂಬ ಗಟ್ಟಿ ಇದ್ದರೆ ಚೆನ್ನಾಗಿರಲ್ಲ, ಸ್ವಲ್ಪ ತೆಳ್ಳಗಿರಬೇಕು. ನೋಡಿದಿರಲ್ಲ ದಾಲ್ಗಳು ಹೋಟ್ಲುಗಳಲ್ಲಿ ಹೆಂಗಿರುತ್ತೆ ಅಂತ. ಚಪಾತಿಗೆಲ್ಲ ತುಂಬ ಚೆನ್ನಾಗಿರುತ್ತೆ. ಈಗ ಒಂದು ಸ್ವಲ್ಪ ಕುದ್ದಾದ್ಮೇಲೆ ಒಂದು 2-3 ವಿಷಲ್ ಕೂಗಿಸ್ಕೊಂಬಿಡೋಣ. ಕದರ್ಕೋಬೇಕು ಚೆನ್ನಾಗಿ, ಹೆಸರು ಬೇಳೆ ಎಲ್ಲ ಕದರ್ಕೋಬೇಕು. ನಾವು ಅರ್ಧ ಬೇಯಿಸಿದ್ನು. ಅಮ್ಮ ಮಗಳು ಪರದಾಡೋದು ನೋಡ್ಲಾರ್ದೆ ನಮ್ಮ ಮನೆಯವ್ರು ನಾನು ಬೇಯಿಸ್ಕೊಡ್ತೀನಿ, ನೀವು ತಿಂದು ರೆಡಿಯಾಗಿ ಬರ್ರಿ ಅಂತ ಹೇಳಿ ಅವರೇ ಬೇಯಿಸ್ಕೊಡೋಕೆ ಇಟ್ಕೊಂಡ್ರು ಅರ್ದು. ಅವ್ರು ತುಂಬ ಚೆನ್ನಾಗಿ ಅರಿತಾರೆ ಆ್ಯಕ್ಚುಲಿ ಚಪಾತಿ ಎಲ್ಲ. ಹೆಸರುಬೇಳೆ ದಾಲ್ ಇದು ಇನ್ನೂ ಆರ್ಕೊಂಡ್ರೆ ಇನ್ನೂ ಗಟ್ಟಿ ಬರುತ್ತೆ. ಸೊ ಚಪಾತಿನೂ ಆಯಿತು. ಬಿಸಿ ಬಿಸಿ ದಾಲು ಚಪಾತಿ ಸಖತ್ತಾಗಿರುತ್ತೆ. ಅನ್ನಕ್ಕೂ ತುಂಬ ಚೆನ್ನಾಗಿರುತ್ತೆ ಇದು. ಶನಿವಾರ ಆಗಿದ್ದರಿಂದ ಏನೋ ಟ್ರಾಫಿಕ್ ಇಲ್ಲ ರೀ. ಬೆಳಗ್ಗೆ ಇಲ್ಲ ಅಂತಂದರೆ 9 ಗಂಟೆ 10 ಗಂಟೆಗೆಲ್ಲ ತುಂಬ ಟ್ರಾಫಿಕ್ ಇರುತ್ತೆ ಹೆಬ್ಬಾಳ ಫ್ಲೈಓವರ್ ಮೇಲೆ. ನನ್ನ ವಿಡಿಯೋ ಹಾಗೆ ಹೊಸಬ್ರು ಯಾರಾದರೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಓಕೆ, ವಿಡಿಯೋ ಇಷ್ಟ ಆದರೆ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡೋದು ಮರಿಬೇಡಿ. ಹಾಗೆ ಒಂದು ಲೈಕ್ ಮಾಡಿ ಕಮೆಂಟ್ಸ್ ಹಾಕಿ ಹೇಗಿತ್ತು ಅಂತ. ವಾರ್ಷಿಕ ಕೇಕ್ ಉತ್ಸವ 12 ಡಿಸೆಂಬರಿಂದ 4 ಜಾನ್ವರಿವರೆಗೂ ಇರುತ್ತೆ. ಬೆಳಗ್ಗೆ 11 ಗಂಟೆಯಿಂದ ರಾತ್ರಿ 9 ಗಂಟೆವರೆಗೂ ಇರುತ್ತೆ ಫ್ರೆಂಡ್ಸ್. ಸೊ ಬನ್ನಿ ಹೋಗೋಣ ಒಳಗೆ. ವಾರ್ಷಿಕ ಕೇಕ್ ಉತ್ಸವ ಅರಮನೆ ಮೈದಾನದಲ್ಲಿ, ತ್ರಿಪುರ ವಾಸನಿನಲ್ಲಿ ಫ್ರೆಂಡ್ಸ್. ನೇ ಕೇಕ್ ಉತ್ಸವ ಅಂತ ಹಾಕಿದ್ದಾರೆ. ಆ್ಯಕ್ಚುಲಿ ನಾನು ಮೊದಲನೇ ಸಲ ಬಂದಿರೋದು. ಬರಬೇಕು ಅಂದ್ಕೊಂಡು 1 ವರ್ಷವೂ ಬರೋಕ್ಕಾಗಿಲ್ಲ. ಈ ವರ್ಷ ಫೈನಲಿ ಬಂದಿದ್ದೀನಿ. ನನ್ನ ಪುಟಾಣಿ ಬಂದಿದ್ದರೆ ತುಂಬ ಚೆನ್ನಾಗಿರ್ತಿತ್ತು, ಬರಲಿಲ್ಲ ಅವನು. ಇದು ಆ್ಯಕ್ಚುಲಿ 51ನೇ ಕೇಕ್ ಶೋ, 51ನೇ ಆ್ಯನ್ಯುವಲ್ ಕೇಕ್ ಶೋ ಇದು. ಹೋಗ್ತಿದ್ದಂಗೆ ಕ್ರಿಸ್ಮಸ್ ತಾತ ನಿಲ್ಲಿಸ್ಬಿಟ್ಟವ್ರೆ, ಕ್ರಿಸ್ಮಸ್ ಸ್ಟಾರ್ಟ್ ಆಗ್ತೈತೆ ಅಂತ. ಸ್ಯಾಂಟಾ ಕ್ಲಾಸಸ್ ಖಾಲಿ ಹೊಡಿತೈತೆ. ಬೆಳಗ್ಗೆನೇ ಬಂದಿರೋದ್ರಿಂದ ಇನ್ನೂ ಯಾರೂ ಜನ ಇಲ್ಲ. ಮೋಸ್ಟ್ಲಿ ಸಂಜೆ ಹೊತ್ತು ಜನ ಇರ್ತಾನೆ ಅನ್ಸುತ್ತೆ, ನೈಟ್ ಹೊತ್ತು. ಕೊಡ್ತಾ ಇದ್ದಾರೆ 150 ಅಂತೆ ಒಬ್ಬರಿಗೆ. ಸೊ 127 ಎಂಟ್ರಿ ಫೀಸು, GST ಅದು ಇದು ಎಲ್ಲ ಸೇರಿ 150 ಒಬ್ಬರಿಗೆ ಎಂಟ್ರೆನ್ಸ್ ಫೀಸು. ಮಕ್ಕಳಿಗೆ ಚಿಲ್ಡ್ರನ್ಸ್ಗೆ 3 ಇಯರ್ಸ್ ಎಬವ್ ಇರೋರಿಗೆಲ್ಲರಿಗೂ ಆಲ್ಮೋಸ್ಟ್ 150ನೇ. 3 ಇಯರ್ಸ್ ಒಳಗಡೆ ಇರೋರಿಗೆ ಮಾತ್ರ ಫ್ರೀ ಇರುತ್ತೆ ಅಷ್ಟೇ. 3 ವರ್ಷದ ಮೇಲ್ಪಟ್ಟ ಮಕ್ಕಳಿಗೆ ಪೂರ್ತಿ ಟಿಕೆಟ್. ಅದೇನದು GRBದೇನೋ ಬಲೂನ್ ಥರ ಅದನ್ನ ಅಂದರೆ ಅದ್ರದ್ದು ಮಾಡಿದ್ದಾರೆ ಕೇಕ್ ಶೋ, ಅದಕ್ಕೆ. ಸೊ ಫೈನಲಿ ಟಿಕೆಟ್ ಸಿಕ್ತು. ವಾ, ಎಂಟ್ರಿ ಆಗ್ತಿದ್ದಂಗೆ ಕೇಕ್ ವಾಸನೆ ಘಮ್ ಅಂತೈತೆ. ಫಸ್ಟೇ ಇದೇನಿದು ಸ್ಪಾನ್ಸರ್ ಮಾಡಿರೋರ್ದಾ? ಮತ್ತು ಚರ್ಚು. ಏನಿದು ವೇಲಂಗನಿ ಚರ್ಚಾ? ಚೆನ್ನಾಗಿ ಮಾಡಿದಾರಲ್ಲ, ಸಕ್ಕತ್ತಾಯ್ತಲ್ಲ. ರಿಯಲ್ ಆಗಿ ನೋಡೋ ಥರ ಆಯ್ತಲ್ವಾ? ಬಟ್ ಅದೆಲ್ಲ ಕೇಕ್ ಅದು ಅಲ್ವಾ? ಹಂಗೆ ಒಂದು ನೈಫ್ ಕೊಟ್ಟಿದ್ದಿದ್ರೆ ಇಷ್ಟೊತ್ತಿಗೆಲ್ಲ ಇರೋ ಅರ್ಧ ಚರ್ಚ್ ಖಾಲಿ ಆಗಿರೋದು. ಒಂಚೂರು ಟಚ್ ಮಾಡಕ್ ಸಹ ಸಿಗಲ್ಲ ನಮಗೆ ಅದು. ಅರ್ಧ ಚರ್ಚ್ ಖಾಲಿ ಮಾಡಿಬಿಡ್ತಾ ಇದ್ವಿ. ಒಂದು ಚೂರು ಎಲ್ಲಾದರೂ ಒಂದು ಡಾಟ್ ಕಾಣಿಸುತ್ತೆ ನೋಡಿ, ಅಷ್ಟು ನೀಟಾಗಿ ಮಾಡಿದ್ದಾರೆ ನೋಡಿ. ಎಷ್ಟು ಚೆನ್ನಾಗಿ ಮಾಡಿರ್ಬೋದು ಅವರು.
ಅಷ್ಟು ಪ್ರಾಕ್ಟೀಸ್ ಇರುತ್ತೆ ಅವ್ರಿಗಲ್ವಾ. ಅದ್ರದ್ದೇ ಬೇಕಿಂಗ್ದೇ ಇದು ಮಾಡ್ಕೊಂಡಿರ್ತಾರೆ ಅವರು. ಒಂದೊಂದು ಸ್ಟೆಪ್ ಎಲ್ಲಾದ್ರೂ ಒಂದು ಡಾಟ್ ನೀಟಾಗಿ ಕಾಣಿಸುತ್ತಾ ನೋಡಿ. ಇದೆಲ್ಲ ಕೇಕ್ ಅಂತ ನಂಬಕ್ಕೆ ಆಗಲ್ಲ, ಏನೋ ಒಂದು ಮಾಡೆಲ್ ಮಾಡಿ ಇಟ್ಟಿದ್ದಾರೆ ಅಂತ ಅಂದ್ಕೋಬೇಕು. ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡು. ಓ ಬಂತು ಕಾಂತಾರ. ಯಾರನ್ನ ಕೇಳಿದ್ರು, ಚಿಕ್ಕ ಮಕ್ಳಿಗೆ ಕೇಳಿದ್ರೆ ಗೊತ್ತು ಇದೇನು ಅಂತ. ಮೊದ್ಲೆಲ್ಲ ಏನಂತ ಗೊತ್ತಿರಲಿಲ್ಲ ಕಾಂತಾರ ಮೂವಿ ಬರೋಕ್ ಮುಂಚೆ. ಈ ಕಾಂತಾರ ಮೂವಿ ಬಂದ್ಮೇಲೆ ಇದೇನು ಅಂತ ಚಿಕ್ಕ ಮಕ್ಳಿಗಿಂದ ದೊಡ್ಡವ್ರವರೆಗೂ ಎಲ್ಲರಿಗೂ ಗೊತ್ತು ಇದೇನು ಅಂತ. ಅಲ್ಲಿ ಹಾಕಿರೋ ಹೂವಿನ ಡಿಸೈನ್ ಇಂದ ನೋಡು ಎಷ್ಟು ಅವರು ಮಾಡಿರ್ಬೇಕು ಅದನ್ನ. ಕೇಕ್ ಅಂತ ಅನ್ಸೋದೇ ಇಲ್ಲ ಅಲ್ಲ, ಬಟ್ ಕೇಕ್ ಅದೆಲ್ಲ ಕೇಕ್ ಅಲ್ಲಿ ಆ ತರ ಮಾಡಿದ್ದಾರೆ. ಎಷ್ಟು ರಿಯಲ್ ಆಗಿ ಕಾಣಿಸ್ತಾ ಇತ್ತು ನೋಡು. ಎದ್ದು ಬರುತ್ತೇನೋ ಅದು ಒಂಥರ ಐತೆ. ನನ್ಗೆ ಆ ಸಣ್ಣ ಸಣ್ಣ ಹೂವಗಳ್ನು ಎಷ್ಟು ನೀಟಾಗಿ ಫಿನಿಶಿಂಗ್ ಕೊಟ್ಟಿದ್ದಾರೆ ಅಂದ್ರೆ ಅಂತ ಬಾಯಿ ತೆಗ್ದಿರಾ ಹಲ್ಗಳು ಎಷ್ಟು ಚೆನ್ನಾಗಿ ಮಾಡಿದಾರೆ ನೋಡು. ನಮ್ ಗಣೇಶ್ ಬಂದಿದ್ರೆ ಪಾಂಡ ನೋಡಿದ್ರೆ ಅದೆಷ್ಟು ಖುಷಿ ಪಡೋಣ. ಬಟ್ ಕೇಕ್ ಅಂತ ನಿಜವಾಗ್ಲೂ ಯಾರಿಗೂ ಗೊತ್ತಾಗಲ್ಲ ಅದು ಪಾಂಡದ ಆ ತರ ಐತೆ ನೋಡು. ಅದೇನೋ ಬಬಲ್ಸ್ ತರ ಏನೋ, ಅದೆಲ್ಲ ಎಷ್ಟು ಚೆನ್ನಾಗಿ ಮಾಡಿದಾರಲ್ವಾ. ಅದು ಪಾಂಡ ಸ್ನಾನ ಮಾಡ್ತಾ ಇರೋ ತರ. ಹೌದಾ, ಎಷ್ಟು ಕ್ಯೂಟ್ ಆಗೈತೆ. ಅದು ಯಾರಿಗೂ ಒಂಚೂರು ಟಚ್ ಮಾಡೋಕೆ ಬಿಡಲ್ಲ, ಅಷ್ಟು ನೀಟಾಗಿ ಪ್ಯಾಕ್ ಮಾಡಿ. ಬಟ್ ಅಲ್ಲೆಲ್ಲ AC ಥರ ತಂಪಾಗಿರುತ್ತೆ ಅನ್ಸುತ್ತಲ್ವಾ, ಅದು ಫ್ರೆಶ್ ಆಗಿ ಇರಬೇಕಲ್ವಾ. ಇನ್ನು ಎಷ್ಟು December 7th ಇರೋದು ಅದು ಕೇಕ್ ಶೋ. ಸೊ ಫ್ರೆಶ್ ಆಗಿರ್ಲಿ ಅಂತಾನೆ ಎಲ್ಲ ಕವರ್ ಮಾಡಿ ಐಸ್ ಇರೋಂತ ಒಂದು. ಇದೇನು ಈ ಥರ ಐತೆ, ಸುಮ್ಮನೆ ಏನೋ ಒಂದು ಡಿಸೈನ್ ಮಾಡಿ ಇಟ್ಟಿದ್ದಾರೆ ಅಷ್ಟೇ ಅಲ್ವಾ, ಕಲರ್ಫುಲ್ ಆಗಿ. ಇದೇನಿದೆ ಈ ಥರ ಐತೆ. ಚರ್ಚ್ ಅಂತೂ ಅಲ್ಲ, ಚರ್ಚ್ ಆಗೋಯ್ತು. ಜಸ್ಟ್ ಏನೋ ಒಂದು ಇದ್ರ ಥರ ಮಾಡಿದಾರಲ್ವಾ. ಬಟ್ ಅದ್ರೊಳಗಡೆ ನೋಡೋ ಕುದುರೆ ಓಡಿಸೋ ಥರ ಅದೆಲ್ಲ ಎಷ್ಟು ಚೆನ್ನಾಗಿ ಮಾಡಿದಾರೆ. ಚಿಕ್ಕ ಚಿಕ್ಕ ಡಾಲ್ಸ್ ಎಲ್ಲ ಇಟ್ಟಿದ್ದಾರೆ. ಹುಡುಗ ಹುಡುಗಿ ಹಿಡ್ಕೊಂಡು ನಿಂತಿರೋದು ಎಷ್ಟು ಚೆನ್ನಾಗಿ ಮಾಡಿದಾರಲ್ಲ. ಫ್ಲವರ್ಸ್ ನೋಡೋ, ಫ್ಲವರ್ಸ್ಗಳು ರಿಯಲ್ ಆಗಿ ಫ್ಲವರ್ ಇಟ್ಟಿದ್ದಾರೆ ಏನಪ್ಪ ಆ ಥರ ಅನ್ಸುತ್ತೆ. ಅಷ್ಟು ಫಿನಿಶಿಂಗ್ ಕೊಟ್ಟಿದ್ದಾರೆ. ಗೆರೆ ಗೆರೆ ಲೈಕ್ ಲೈನ್ಸ್ ತರ ಮಾಡಿದ್ದಾರೆ. ಕೇಕ್ ಅಲ್ಲಿ ಅದನ್ನ ಹೆಂಗ್ ಮಾಡಿರ್ಬೋದಲ್ವಾ ನೋಡು. ಆ ಚೇರು ನೋಡಮ್ಮ, ಒಂದು ಹುಡುಗಿ ನಿಂತಿರೋದು, ಡ್ರೆಸ್ ಹಾಕೊಂಡು ನಿಂತಿರೋದು, ಆ ಫ್ರಾಕ್ ತರ ಎಷ್ಟು ಚೆನ್ನಾಗಿ ಮಾಡಿದಾರೆ ನೋಡಲ್ವಾ. ಪ್ರಿನ್ಸೆಸ್ ಆ ಕ್ಯಾಪ್ ಆಗಿರ್ಬೋದು, ಏನ್ ಚೆನ್ನಾಗಿ ಡಿಸೈನ್ಸ್ ಮಾಡಿದ್ದಾರೆ. ನೆಕ್ಲೆಸ್ಗೆ ಇದನ್ನ ಮಾಡಿರೋದು. ಈ ತರದ ಫಿನಿಶಿಂಗ್ ಎಲ್ಲ ಎಷ್ಟು ಎಕ್ಸ್ಪೀರಿಯನ್ಸ್ ಇರಬೇಕು ಮಾಡೋದಕ್ಕೆ. ಇದೆಲ್ಲ ಕೇಕ್ ಅಂತ ಅನ್ನಕ್ಕೆ ಆಗಲ್ಲ ನಿಜವಾಗ್ಲೂ. ಒಂದು ಡಾಲ್ ನಿಲ್ಸಿದ್ದಾರೆ ಗೊಂಬೆ ತಂದು ಅನ್ನೋ ತರ ಐತೆ. ಏನೋ ವ್ಯಾಕ್ಸ್ ಅಲ್ಲೋ ಏನ್ರಲ್ಲೋ ಮಾಡಿದ್ದಾರೆ ಎಲ್ಲದನ್ನು ಅನ್ನೋ ತರನೇ ಇದೆ. ಯೂನಿಕಾರ್ನ್ ಅಂತೂ ಚೆನ್ನಾಗಿದೆ ನೋಡೋದಿಕ್ಕೆ. ನೆಕ್ಸ್ಟ್ ಮೇ ಬಿ ಇವರೇ ಬೇಕ್ ಮಾಡಿರೋದು ಅನ್ಸುತ್ತೆ, ಅದಕ್ಕೆ ಅವ್ರನ್ನೇ ಕೇಕ್ ನೀಟಾಗಿ ಕೂತಿದ್ದಾರೆ. ಶೆಫ್ ಒಂದು ಡಾಲ್ ಕೂರಿಸಿದ್ದಾರೆ ಅನ್ನೋ ತರ ಮಾಡಿದ್ದಾರೆ ನೋಡಿ. ಶೆಫ್ ಸ್ಪೆಕ್ಸ್ ಆಗಿರ್ಬೋದು, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಲ್ಲ. ಕ್ಯಾಪು, ಗಡ್ಡ ಅದೆಲ್ಲ ಎಷ್ಟು ಇದ್ರಲ್ಲಿ ಮಾಡಿದ್ದಾರೆ ಅಲ್ವಾ. ರಿಯಲ್ ಆಗಿ ಕಾಣಿಸೋ ತರ, ಫುಲ್ ರಿಯಲ್ ಅನ್ನೋ ತರ ಕಾಣಿಸ್ತಾ ಇದೆ. ನೆಕ್ಸ್ಟ್ ಏನು ಅಂತ ನಮ್ಮ ಗಗನ ಕೇಳಂಗೆ ಇಲ್ಲ. ನನಗಿಂತ ನಮ್ಮ ಗಗನಕ್ಕೆ ಸಖತ್ತಾಗಿ ಗೊತ್ತು, ಅವಳೇ ಹೇಳ್ತಾಳೆ ಇದ್ರ ಬಗ್ಗೆ. ಇದು ಕಲಿಯುಗಧಾಮ ಅಂದ್ರೆ ಎಲ್ರಿಗೂ ಗೊತ್ತಿರುತ್ತೆ. ಇದು ಪೂರಿ ಜಗನ್ನಾಥ್ ದೇವರು. ಸೊ ಈ ಕಲಿಯುಗದಲ್ಲೂ ದೇವ್ರಿದಾನೆ ಅನ್ನೋದಕ್ಕೆ ಸಾಕ್ಷಿನೇ ಇದು ಪೂರಿ ಜಗನ್ನಾಥ್. ಹೌದಾ? ಒಡಿಸ್ಸಾದಲ್ಲಿರೋದು. ಇವಾಗ ತುಂಬಾ ಜನಕ್ಕೆ ಗೊತ್ತಾಗಿರುತ್ತೆ, ರಥಯಾತ್ರೆ ನಡೆದಾಗೆಲ್ಲ ಆ ಬ್ಲ್ಯಾಕ್ ಇರೋದು ಜಗನ್ನಾಥ್ ಅಂದ್ರೆ ಶ್ರೀಕೃಷ್ಣ. ಈ ಕಡೆ ವೈಟ್ ಇರೋದು ಬಲರಾಮ, ಕೃಷ್ಣನ ತಮ್ಮ. ಈ ಕಡೆ ಎಲ್ಲೋ ಇರೋದು ಸುಭದ್ರ, ಕೃಷ್ಣನ ತಂಗಿ. ಇಡೀ ಇಂಡಿಯಾದಲ್ಲಿ ಎಲ್ಲಾದ್ರೂ ನೋಡ್ಕೊಂಡ್ ಬಾ, ಎಲ್ಲಾ ಗಂಡ ಹೆಂಡತಿಗೆ ದೇವಸ್ಥಾನಗಳಿರುತ್ತೆ. ಶಿವ ಪಾರ್ವತಿ, ರಾಧೆ ಕೃಷ್ಣ, ವೆಂಕಟೇಶ್ವರ, ಪದ್ಮಾವತಿ
ಆದರೆ ಅಣ್ಣ ತಮ್ಮಂಗೆ ಇರೋ ಅಂಥ ಅಕ್ಕ ತಂಗಿರಿಗೆ ಇರೋ ಅಂಥ ದೇವಸ್ಥಾನ ಆದರೆ ಇದೊಂದೇ ಅಲ್ವಾ? ಪುರಿ ನಿಜ ನನಗೆ ಜಗನ್ನಾಥ. ಗೊತ್ತಿರ್ಲಿಲ್ಲ ಕಣೆ, ಅದು ಕಪ್ಪುಗಿರೋದು ಯಾರು? ಇನ್ನೊಂದ್ಸತಿ ಹೇಳೆ, ಕಪ್ಪುಗಿರೋದು ಕಪ್ಪಗಿರೋದು ಜಗನ್ನಾಥ, ಈ ಕಡೆ ವೈಟ್ ಇದ್ದಿದ್ದು ನಿಮ್ ಬಲರಾಮ, ಈ ಕಡೆ ಯೆಲ್ಲೋ ಕಲರ್ ಬರೋದು ಸುಭದ್ರೆ, ಕೃಷ್ಣನ ತಂಗಿ. ಆಕ್ಚುಲಿ ರಾಮಾಯಣ ಮಹಾಭಾರತ ನಮ್ ಗಗನ ಸ್ವಲ್ಪ ಎಲ್ಲ ಚೆನ್ನಾಗಿ ಕುಡಿದು ಬಿಟ್ಟಿದ್ದಾಳೆ, ನನಗೆ ಅಷ್ಟು ಐಡಿಯಾನೇ ಇಲ್ಲ. ಹಂಗಾಗಿ ನಾನು ಇವಾಗ ಹೇಳಿದ್ ರಾಮಾಯಣನೂ ಅಲ್ಲ ಮಹಾಭಾರತನೂ ಅಲ್ಲ, ಇದು ಕಲಿಯುಗ ಧಾಮ. ನಮ್ಮ ಇದ್ರಲ್ಲಿ 4 ಧಾಮಗಳಿದೆ. ಮೊದಲನೇದು ಬಂದ್ಬಿಟ್ಟು ಕೇದಾರ್ನಾಥ್, ಸಾರಿ ಬದ್ರಿನಾಥ್, ಈ ಕಡೆ ರಾಮೇಶ್ವರಂ, ಸೌತ್ಗೆ ಬಂದ್ರೆ ರಾಮೇಶ್ವರಂ, ಈ ಕಡೆ ಇನ್ನೊಂದು ನಿಧಾನ ಕೇಳೋಣ, ಇವಾಗ ಕೇಕ್ ಶೋ ನೋಡೋಣ. ಓಕೆ, ನೆಕ್ಸ್ಟ್ ಇದೇನಿದು ಹಡಗು ಎಲ್ಲ ಫುಲ್ ಐಸಲ್ಲಿ ಕವರ್ ಮಾಡಿಬಿಟ್ಟಿದ್ದಾರೆ. ಅದೇನಕ್ಕೋ ಮಧ್ಯೆ ನೀರೆಲ್ಲ ಹಾಕಿ ಅದು ಸುಮ್ಮನೆ ಅನ್ಸುತ್ತೆ ಡಿಸೈನ್ ಕಾಣಲಿ ಅಂತ. ಮೇಬಿ ಪಾಂಡ್ ತರ ಮಾಡಿದ್ದಾರೆ, ಅದ್ರೊಳಗೆ ಫಿಶ್ ಏನು ಕಾಣಿಸ್ತಾ ಇಲ್ಲ. ಇದೇನಪ್ಪ ಕ್ರಿಸ್ಮಸ್ ಟ್ರೀನ ಏನ್ ಈ ತರ ಮಾಡೋರೆ ಅಂತ ಗೊತ್ತಿಲ್ಲ. ಬಾಕ್ಸ್ ಮಾಡಿಬಿಟ್ಟವ್ರೆ. ಕ್ರಿಸ್ಮಸ್ ಟ್ರೀ ಏನಕ್ಕೆ ಹಿಂಗೆ ಮಾಡಿದ್ರು ಅಂತ ನನಗೂ ಐಡಿಯಾ ಇಲ್ಲ, ಬಟ್ ಅವ್ರಿಗೆ ಶೇಪ್ ಬಂದಿರಲ್ಲ ಅನ್ಸುತ್ತೆ, ಸೊ ಲೀಫ್ ಥರ ಎಲ್ಲ ಮಾಡೋದಕ್ಕೆ, ಸೊ ಈ ಥರ ಮೆಥಡಲ್ಲಿ ಮಾಡಿದ್ದಾರೆ. ಅಮ್ಮ ನೆಕ್ಸ್ಟ್ ಇಲ್ಲಿ ನೋಡಿ, ಇಲ್ಲಿ GRB ಬಾಟ್ಲು, ನಿಜವಾಗ್ಲೂ ಬಾಟ್ಲನ್ನೇ ನೋಡಬೇಕು, ಆ ಥರ ಕಾಣಿಸ್ತಾ ಐತೆ. ನಿಜವಾಗ್ಲೂ ಪ್ಲಾಸ್ಟಿಕ್ ಬಾಟ್ಲ್ ಇಟ್ಟಾರೆ ಅನ್ಬೇಕು, ಆ ಥರ ಐತೆ. ಬಟ್ ಅದೆಲ್ಲ ಕೇಕಲ್ಲಿ ಮಾಡಿರೋದು, ಅದು ಪ್ಲಾಸ್ಟಿಕ್ ಬಾಟ್ಲ್ ಅಲ್ಲ. ಏನ್ ಈ ಸತಿ GRB ದಿಕ್ಕಿದ್ದಾರೆ, ಎಷ್ಟು ನೀಟಾಗಿ ಮಾಡಿದ್ದಾರೆ ಎಲ್ಲ ಅದ್ರಲ್ಲಿ ಮಾಡಿರೋದು ಅಂತ. ಮೋಸ್ಟ್ಲಿ ಆ ಪ್ಯಾಕ್ ಕವರಿಂಗ್ದು ಕೂಡ ಶೇಪ್ ಬರ್ಲಿ ಅಂತ ಮಾಡಿದ್ದಾರೆ ನೋಡಿ, ಎಷ್ಟು ರಿಯಲ್ ಆಗಿ ಕವರ್ ಆಗಿರೋ ಪ್ಯಾಕು. GRB ಪ್ಲಾಸ್ಟಿಕ್ ಬಾಟ್ಲ್ ಅಂತೂ ಅಲ್ಲ, ಅದು ಆಕ್ಚುಲಿ ಕೇಕ್ ಅಲ್ಲಿ ಮಾಡಿರೋದು ಆ ತರ ಬಾಟ್ಲು. ಅಲ್ಲೆಲ್ಲಾದ್ರೂ ಒಂದು ಮಾಡೆಲ್ನ ಮಾಡಿಟ್ಟು ಒಂದು ನೈಫ್ ಕೊಡ್ಬೇಕಿತ್ತು, ಇದು ಕೇಕ್ ಏನೇ ನಿಜವಾಗ್ಲು ಅಂತ ಕಟ್ ಮಾಡೋದಕ್ಕೆ. ಕೇಕ್ ಶೋ ಅಂತಂದ್ಮೇಲೆ ಅದೆಲ್ಲ ಕೇಕ್ ಗೊತ್ತಿರುತ್ತೆ ಕಡೆ, ಬಟ್ ಆದ್ರೂ ನೋಡಕ್ಕೆ ಪ್ಲಾಸ್ಟಿಕ್ ಬಾಟ್ಲ್ ಇಟ್ಟಿದ್ದಾರೆ GRB ಅನ್ಸ್ಬೇಕು, ಅಷ್ಟು ರಿಯಲ್ ಆಗಿ ಕಾಣಿಸೋ ತರ ಮಾಡಿಟ್ಟಿದ್ದಾರೆ ನೋಡು. ಅಟ್ಲೀಸ್ಟ್ ಬೇರೆ ಏನ್ರಲ್ಲೋ ಮಾಡೆಲ್ ಮಾಡಿ ಇಟ್ಟಿದ್ದಾರೆ ಅಂದ್ರೂ ನಂಬೋದು, ಬಟ್ ಕೇಕ್ ನೋಡ ಹಸುಗೆ ಕೊಂಬ್ ಬರ್ಬೋದು, ಒಂದ್ ಸ್ಪೆಲ್ಲಿಂಗ್ ಒಂದ್ ಡಾಟ್ನು ಎಲ್ಲ ನೀಟಾಗಿ ಮಾಡಿದ್ದಾರೆ ನೋಡಿ ಕೇಕಲ್ಲಿ. ಅಪ್ಪ ಎಲ್ಲ ಒಂದೊಂದು ಕಲೆ ಕಣೆ, ಎಲ್ಲ ಅದು ಒಬ್ಬೊಬ್ರಿಗೇನೆ ಅದು ಸೀಮಿತ ಆಗಿರುತ್ತೆ, ಅಷ್ಟು ಚೆನ್ನಾಗಿ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ಅವ್ರಿಗೆ. ಇನ್ನೆಷ್ಟು ಜನ ಮಾಡಿರ್ಬೇಕು ಅದನ್ನ. ನೀನೀಗ ಹೇಳ್ತಿದ್ದಲ್ಲ ಪೂರಿ ಜಗನ್ನಾಥದ್ದು, ಹಂಗೆ ಒಬ್ಬೊಬ್ಬರಿಗೆ ಒಂದೊಂದು ಟ್ಯಾಲೆಂಟ್. ಚರ್ಚ್ ನೋಡಿದ್ವಿ, ಹಂಗೆ ಕಾಂತಾರದ್ ನೋಡಿದ್ವಿ. ನೋಡಪ್ಪ ಮಸೀದಿ ಎಷ್ಟು ರಿಯಲ್ ಆಗಿ ಕಾಣಿಸೋ ಥರ ಮಾಡಿದ್ದಾರೆ ನೋಡಿ ಮಸೀದಿ. ಅವರು ಒಂದು ಚಿಕ್ಕ ವಿಷಯನೂ ತಗೊಂಡು ಅದನ್ನು ಕೂಡ ನೀಟಾಗಿ ಅವ್ರು ಬಿಟ್ಬಿಡ್ಬೋದಿತ್ತು, ಇದನ್ನೇನು ಕಾಣಿಸಲ್ಲ ಬಿಡು ಅಂತ ನೀಟಾಗಿ ಸುಮ್ಮನೆ ಶೇಪ್ ಮಾಡಿ ಇಡ್ಬೋದಿತ್ತು. ಬಟ್ ಒಂದು ಚೂರು ಇದಕ್ಕೆ ಇದು ಬರ್ದೆ, ಚ್ಯುತಿ ಬರ್ದೆ, ಯಾಕಂದರೆ ಸುಮ್ಮನೆನಾ ಮತ್ತೆ ಸಾವಿರಾರು ಜನ ನೋಡೋ ಇದು ಒಂದು ಡಾಟು ಎಲ್ಲೂ ಮಿಸ್ ಆಗಬಾರ್ದು, ಅದು ಹೆಂಗಿದೆಯೋ ಹಂಗೆ ಇರಬೇಕಲ್ಲ. ಎಷ್ಟು ಕಷ್ಟ ಅಲ್ವಾ ಮಾಡೋದು ಪಾ. ಹಾಟ್ ವೀಲ್ಸ್ದು ಇದನ್ನು ಮಾಡಿದ್ದಾರೆ ಫುಲ್ಲು, ಅಂದರೆ ಇದೊಂದು ಆಟ ಸಾಮಾನಿನ ಕಂಪ್ನಿ ಅದು ಹಾಟ್ ವೀಲ್ಸು. ಹೌದಾ? ಇದನ್ನು ನಮ್ಮ ಗಣೇಶ್ ಕರ್ಕೊಂಬಂದಿದ್ರೆ ಒಂದು ಕಾರು ಕೊಡು ಅಂತ ಕೇಳ್ಬಿಟ್ಟಿರೋನು.
ಅದು ನೋಡೋ ಕಾರ್ಗಳು ಎಷ್ಟು ಚೆನ್ನಾಗಿದ್ದಾವೆ. ಪುಟಾಣಿ ಕಾರು ರೆಡಿಮೇಡ್ ತಂದಿಟ್ಟಿದ್ದಾರೆ ನನ್ಬೇಕು, ಆ ತರ ಕಾಣಿಸುತ್ತೆ ನೋಡಿ. ಫುಟ್ಬಾಲ್ ಮಾಡಿಬಿಟ್ಟಿದ್ದಾರೆ. ಫುಟ್ಬಾಲ್ ಅದೇ ತರ, ಫುಟ್ಬಾಲ್ ಮೇಲೆ ನಿಂತಿರೋ ತರ. ಆಕ್ಚುಲಿ ನೋಡೋದೆಲ್ಲ ಕೇಕ್ ಅಲ್ಲ, ಅಷ್ಟು ಉದ್ದ ಅವರು ಕೇಕ್ ಇದನ್ನ ಬ್ಯಾಲೆನ್ಸ್ ತಗೊಂಡು ಅವ್ರು ನಿಂತಿರೋ ನೋಡು, ಒಂಚೂರು ಸ್ಟಡಿಯಾಗಿ ಎಷ್ಟು ಸ್ಟಡಿಯಾಗಿ ನಿಂತಿದ್ದಾರೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ನಮ್ಮ ಮನೆಗೆ ಹೆಸರುಬೇಳೆ ದಾಲ್ ತುಂಬ ಚೆನ್ನಾಗಿತ್ತು. ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ಸ್ ಮಾಡಿ. ಸಖತ್ ಈಸಿಯಾಗಿ ಆಗುತ್ತೆ, ಹಂಗೆ ಬೇಗನೂ ಆಗುತ್ತೆ. ಚಪಾತಿಗೆ ಜೊತೆಗೆ ಅನ್ನಕ್ಕೆ ತುಂಬ ಇಷ್ಟ. ನಮ್ಮ ಮನೆಗೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಆ್ಯಕ್ಚುಲಿ. ಹಂಗೆ ತಂಪು ಸಹ. ಅದನ್ನೆಲ್ಲ ತಿಂಡಿ ಎಲ್ಲ ಮುಗಿಸ್ಕೊಂಡು ಸೊ ಕೇಕ್ ಶೋಗೆ ಹೋದ್ವಿ. ಕೇಕ್ ಶೋ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊತೀನಿ. ಕೇಕ್ ಶೋನಲ್ಲಿ ಏನೇನೆಲ್ಲ ನೋಡಿದ್ರಿ ಅಲ್ವಾ? ಸೊ ಚರ್ಚ್ ನೋಡಿದ್ವಿ, ಮಸೀದಿ ನೋಡಿದ್ವಿ, ಪುರಿ ಜಗನ್ನಾಥ್ ನೋಡಿದ್ವಿ. ಅದೇ ಥರ ಇನ್ನೇನು ನೋಡಿದ್ವಿ? ಕ್ರಿಸ್ಮಸ್ ಟ್ರೀ, GRB ಇದು ಅಂದರೆ ಕಾರ್ಸ್ದು, ಫುಟ್ಬಾಲು. ಸೊ ಪರವಾಗಿಲ್ಲ, ಓಕೆ 150 ರೂಪೀಸ್ ಒಬ್ಬರಿಗೆ. ತುಂಬ ವರ್ತೇನಿಲ್ಲ, ಬಟ್ ಜಾಸ್ತಿ ಜನ ಬಂದರೆ ವರ್ತಲ್ಲ ಅನಿಸುತ್ತೆ ಆ್ಯಕ್ಚುಲಿ. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ, ಫೈನಲಿ ನನ್ನ ಬ್ಲಾಗ್ನ ಹೆಣ್ಣು ಮಾಡ್ತಾಯಿದ್ದೀನಿ. ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದ್ರೆ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್. ಸೊ ಕೇಕ್ ಶೋ ಎಲ್ಲ ಮುಗಿಸ್ಕೊಂಬಂದರೆ ಹೊರಗಡೆ ಸ್ಟಾಲ್ ಇದೆ. ಸ್ನ್ಯಾಕ್ಸ್ ಏನಾದರೂ ಬೇಕಂದರೆ ತೊಗೊಂಡು ತಿನ್ನೋರು ತಿನ್ಬೋದು. ಚಿಕ್ಕ ಚಿಕ್ಕ ಐಟಮ್ ಎದುರುಗಡೆ ಇಡಬೇಡ.